ಉಪವಾಸ ಸತ್ಯಾಗ್ರಹ ಅದು ಇದಕ್ಕೆ ನಾವೆಲ್ಲ ಕಾಲ್ನಡಿಗೆಯಲ್ಲಿ ಹೋಗೋಣ ಮೋದಿಜಿವರೆಗೂ. ಯಾವತ್ತು ನೀ ನಿಂತ ಕಡೆ ಜನ ಸೇರ್ತಾರೋ ಅವತ್ ನೀನ್ ಇರೋದೆ ಅಂತ. ಈಗ ನಾನಲ್ಲ, ಬರೀ ನಾನು ಪೋಸ್ಟ್ ಹಾಕಿದ್ರೆ ಸಾಕು, ಜನ ಸೇರ್ತಾರೆ. ಡೆವಿಲ್ ಸಿನಿಮಾ ರಿಲೀಸ್ ಆದಂತಹ ದಿನವೇ ಚಿತ್ರಮಂದಿರಗಳಿಗಿಂತ ಹೆಚ್ಚಾಗಿ ಫೋನ್ಗಳಲ್ಲಿ ಡೆವಿಲ್ ಸಿನಿಮಾ ಓಡ್ತಿದೆ. ಯಾಕೆ ಅಂದ್ರೆ ಪೈರಸಿ. ದರ್ಶನ್ ಅವರನ್ನ ಹೈಕೋರ್ಟ್ ಬೇಲ್ ಕೊಟ್ಟು ಜೈಲಿಂದ ಹೊರಗಡೆ ಕಳಿಸಿದ್ರು. ಮತ್ತೆ ಕೇಸ್ ತಗೊಂಡೋಗಿ ಸುಪ್ರೀಂ ಕೋರ್ಟ್ಗೆ ಹಾಕಿ ಬೇಲ್ ರದ್ದು ಮಾಡಿಸಿ ಮತ್ತೆ ಒಳಗಡೆ ಹೋಗೋ ರೀತಿ ಮಾಡಿದ್ರು. ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ 11ನೇ ತಾರೀಕು ರಿಲೀಸ್ ಆಗ್ತಿದೆ ಅಂತ ಗೊತ್ತಿದ್ರು. ಇದರ ಬೆನ್ನಲ್ಲೇ ಸುದೀಪ್ ಅಭಿನಯದ ಮಾರ್ಕ್, ಉಪೇಂದ್ರ, ಶಿವಣ್ಣ, ರಾಜ್ಬಿ ಅಭಿನಯದ 45 ಸಿನಿಮಾನು ಸಹ ಬಿಡುಗಡೆ ಮಾಡ್ತಿದ್ದಾರೆ. ಈ ಎಲ್ಲವನ್ನ ನೋಡಿದಾಗ ದರ್ಶನ್ ಅವರನ್ನ ತುಳಿಯೋಕೆನೆ ಸಂಚು ಮಾಡ್ತಿದ್ದಾರಾ ಎಂಬ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಡಿಸೆಂಬರ್ 11ನೇ ತಾರೀಕು ದೊಡ್ಡ ಪರದೆ ಮೇಲೆ ತೆರೆ ಕಾಣುತ್ತೆ. ಆದರೆ ರಿಲೀಸ್ ಆದಂತಹ ದಿನವೇ 1 ರಿಂದ 2 ಗಂಟೆ ಅಷ್ಟರಲ್ಲಿ ಬಹಳಷ್ಟು ವೆಬ್ಸೈಟ್ಗಳಲ್ಲಿ ಡೆವಿಲ್ ಸಿನಿಮಾ ಪೈರಸಿ ಆಗಿ ಚಿತ್ರಮಂದಿರಕ್ಕೆ ಹೋಗಿ ನೋಡ್ಬೇಕಾದಂತಹ ಬಹಳಷ್ಟು ವೀಕ್ಷಕರು ತಮ್ಮ ಫೋನ್ಗಳಲ್ಲಿ ನೋಡ್ಕೊಳ್ತಿದ್ದಾರೆ. ಡೆವಿಲ್ ಸಿನಿಮಾ ನೋಡಿ ಹೊರಗಡೆ ಬಂದಂತ ವೀಕ್ಷಕರು ಡೆವಿಲ್ ಸಿನಿಮಾ ಸಕ್ಕದಾಗಿದೆ, 100 ಡೇಸ್ ಪಕ್ಕ, ಬ್ಲಾಕ್ ಬಸ್ಟರ್ ಪಕ್ಕ, ಸಿನಿಮಾ ಹಾಗಿದೆ, ಸಿನಿಮಾ ಹೀಗಿದೆ ಅಂತ ತುಂಬಾ ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಿದ್ದಾರೆ. ಆದ್ರೆ ಪ್ರೈವಸಿ ಆದಂತಹ ಸಿನಿಮಾಗಳನ್ನ ನೋಡ್ತಿದ್ರೆ 100 ಡೇಸ್ ಹೇಗೆ ಓಡುತ್ತೆ, ಒಂದು ಸಿನಿಮಾ ಎಷ್ಟು ದಿನ ಓಡಿದೆ, ಎಷ್ಟು ಕಲೆಕ್ಷನ್ ಮಾಡಿದೆ ಅನ್ನೋದ್ರ ಮೇಲೆ ಬ್ಲಾಕ್ ಬಸ್ಟರ ಹಿಟ್ ಫ್ಲಾಪ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಆದರೆ ಬಿಡುಗಡೆಯಾದ ಮೊದಲನೇ ದಿನಾನೇ ಸಿನಿಮಾನ ಪೈರಸಿ ಮಾಡಿದಾಗ 100 ಡೇಸ್ ಹೇಗೆ ಓಡುತ್ತೆ, ಈ ವಿಷಯದ ಬಗ್ಗೆ ಕಾನೂನು ಆಗ್ಲಿ ಅಥವಾ ಡೆವಿಲ್ ಚಿತ್ರತಂಡ ಆಗ್ಲಿ ಯಾವ ರೀತಿಯ ಕ್ರಮ ಕೈಗೊಂಡಿದೆ ಅನ್ನೋದು ನನ್ನ ಪ್ರಶ್ನೆ. ಈ ಮುಖನ ಸರಿಯಾಗಿ ನೋಡ್ಕೋ. ಇವತ್ತಿಂದ ನಾನ್ ಮೀಸೆ ತೆಗೆದ್ರೆ ನೀನು ಮೀಸೆ ತೆಗಿಬೇಕಾಗುತ್ತೆ, ನಾನ್ ತಲೆ ಬಳಸಿದ್ರೆ ನೀನು ತಲೆ ಬಳಸಬೇಕಾಗುತ್ತೆ. ಮೇಲೆ ನಿನ್ನಂಗೆ ನಾನಲ್ಲ, ನನ್ನಂಗೆ ನೀನು ಕಣಲೆ. ನಟ ದರ್ಶನ್ ಅವ್ರಿಗೆ ಹೈಕೋರ್ಟ್ ಇಂದ ಬೇಲ್ ಸಿಗುತ್ತೆ, ಹೊರಗಡೆನೂ ಸಹ ಬರ್ತಾರೆ. ಆದರೆ ಕೆಲವು ದಿನಗಳ ನಂತರ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯವರು ಇದೇ ಕೇಸನ್ನ ಸುಪ್ರೀಂ ಕೋರ್ಟ್ ವರೆಗೂ ತಗೊಂಡೋಗ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ದರ್ಶನ್ ಅವ್ರಿಗೆ ಸಿಕ್ಕಂತಹ ಬೇಲ್ ರದ್ದಾಗಿ ಮತ್ತೆ ಜೈಲಿಗೆ ಹೋಗುವಂತ ಸಂದರ್ಭ ಬರುತ್ತೆ. ಅಂಡ್ ಜೈಲಲ್ಲೇ ಇದ್ದಾರೆ ಸಹ. ದರ್ಶನ್ ಅವರ ಕೇಸಲ್ಲಿ ಕಂಡಂತಹ ಇಂಟ್ರೆಸ್ಟ್ ಬೇರೆ ಯಾವ ಕೇಸ್ಗಳಲ್ಲೂ ಇಲ್ಲ. ಯಾಕೆ? ಆಲ್ರೆಡಿ ಬೇಲ್ ತಗೊಂಡು ಹೊರಗಡೆ ಬಂದ ಮೇಲೆ ಮತ್ತೆ ಇದೇ ಕೇಸನ್ನ ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ಒಳಗಡೆ ಹೋಗೋ ರೀತಿ ಮಾಡ್ತಾರೆ. ಬೇರೆ ಯಾವ ಕೇಸಲ್ಲೂ ಇದೇ ಇಂಟ್ರೆಸ್ಟ್ ತೋರಿಸೋದಿಲ್ಲ. ರೇಪ್ಗಳಲ್ಲಾಗ್ಲಿ, ದರೋಡೆಯಲ್ಲಾಗ್ಲಿ, ಮತ್ತೆ ಹಲವಾರು ಕೇಸ್ಗಳು, ಎಷ್ಟು ಕೇಸ್ಗಳಿದಾವೆ ಅಲ್ಲಲ್ಲೇ ಮುಚ್ಚಿ ಹೋಗ್ತಿದ್ದಾವೆ. ಬೇರೆ ಎಲ್ಲಾ ಕೇಸ್ಗಳು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿಲ್ಲ. ಆದ್ರೆ ದರ್ಶನ್ ಕೇಸ್ ಮಾತ್ರ ಬೇಲಾದ ನಂತರನೂ ಸಹ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಮತ್ತೆ ಒಳಗಡೆ ಹಾಕ್ಸೋಂತ ಅವಶ್ಯಕತೆ ಏನಿತ್ತು? ಇದರ ಹಿಂದೆ ಯಾರ ಕೈವಾಡ ಇದೆ ಅಥವಾ ಇದರ ಹಿಂದೆ ಯಾರ ಷಡ್ಯಂತ್ರ ಇದೆ ಅನ್ನೋದು ಬಹಳ ಸೂಕ್ತವಾಗಿ ಯೋಚನೆ ಮಾಡಬೇಕಾದಂತಹ ವಿಷಯ. ಇನ್ನೊಂದು ವಿಷಯ ಅಂದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಚಿತ್ರಗಳು ಬಹಳ ಕಡಿಮೆಯಾದವು. ಕನ್ನಡ ಚಿತ್ರಮಂದಿರಕ್ಕೆ ಒಂದು ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಬಹಳಷ್ಟು ದಿನಗಳಿಂದ ಪ್ರೇಕ್ಷಕರು ಹೇಳ್ತಾನೆ ಇದ್ದಾರೆ. ಅದೇ ರೀತಿಯಲ್ಲಿ ನಟ ಯಶ್, ದರ್ಶನ್, ಸುದೀಪ್ ಅವ್ರಿಗೆ ಮತ್ತೆ ಶಿವಣ್ಣ ಅವ್ರಿಗೆ, ಉಪೇಂದ್ರ ಅವ್ರಿಗೆ ತುಂಬಾ ಒಂದು ಫ್ಯಾನ್ ಕ್ರೇಜ್ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಅಂಥದ್ರಲ್ಲಿ ಇಂಥ ಫ್ಯಾನ್ ಕ್ರೇಜ್ ಇರೋ ಅಂತ ದರ್ಶನ್ ಅವರು ಒಂದು ಡೆವಿಲ್ ಸಿನಿಮಾ ಅನ್ನೋದಕ್ಕೆ ಅಭಿನಯ ಮಾಡಿ ಅದು ಡಿಸೆಂಬರ್ 11ನೇ ತಾರೀಕು ಸಹ ರಿಲೀಸ್ ಆಗುತ್ತೆ. ಈ ರಿಲೀಸ್ ಆದ ಬೆನ್ನಲ್ಲೇ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಮತ್ತೆ ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ ನಟನೆಯ 45 ಸಿನಿಮಾನು ಸಹ ರಿಲೀಸ್ ಆಗ್ತಿದೆ. ಒಂದು ಒಳ್ಳೆ ಸಿನಿಮಾ ಚಿತ್ರಮಂದಿರದಲ್ಲಿ ಆಲ್ರೆಡಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿರ್ಬೇಕಾದ್ರೇನೆ ಇದರ ಬೆನ್ನಲ್ಲೇ ಸಿನಿಮಾಗಳನ್ನ ರಿಲೀಸ್ ಮಾಡ್ತಿರೋದು ಎಷ್ಟು ಸರಿ?
ಈ ಸಿನಿಮಾ ಒಂದಷ್ಟು ಚೆನ್ನಾಗಿ ಓಡಿದ ನಂತರ ಬೇರೆ ಸಿನಿಮಾಗಳನ್ನ ರಿಲೀಸ್ ಮಾಡಬಹುದಾಗಿತ್ತು. ಆದರೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಗೊತ್ತಿದ್ದೂ ಸಹ ಮಾರ್ಕ್ ಆಗಲಿ 45 ಈ ಸಿನಿಮಾದ ರಿಲೀಸ್ ಡೇಟ್ನು ಕೂಡ ಅನೌನ್ಸ್ ಮಾಡಿದ್ರು. ಅಂಡ್ ಅದೇ ಪ್ರಕಾರ ರಿಲೀಸ್ ಕೂಡ ಆಗತ್ತೆ. ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ಬಂದಿಲ್ಲ. ನನ್ನ ಕೆಪಾಸಿಟಿ ಏನು ಅಂತ ನಿಮಗೆ ಕ್ಲಾರಿಟಿ ಕೊಡಕ್ ಬಂದಿದ್ದೀನಿ. ಮತ್ತೆ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರು ರಾಜಕೀಯಕ್ಕೆ ಕಾಲಿಟ್ಟು ಒಂದು ಮುಖ್ಯಮಂತ್ರಿ ಅನ್ನೋ ಒಂದು ಪದವಿನ ಪಡ್ಕೊಳ್ತಾರೆ. ಈ ಎಲ್ಲ ವಿಷಯಗಳನ್ನು ಯೋಚನೆ ಮಾಡಿದಾಗ ದರ್ಶನ್ ಅವರು ಜೈಲಿಂದ ಹೊರಗಡೆ ಬಂದ ಮೇಲೆ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆ ಬಹಳಷ್ಟು ಪ್ರೇಕ್ಷಕರಿಗೆ ಮೂಡಿದೆ. ಆ್ಯಂಡ್ ಸಿನಿಮಾನ ನೋಡಿ ಹೊರಗಡೆ ಬಂದಂಥ ಪ್ರೇಕ್ಷಕರು ಸಹ ನೆಕ್ಸ್ಟ್ CM ನಮ್ಮ ಡಿ ಬಾಸ್ CM ಆಗೋದು ಪಕ್ಕ ಅಂತಾನು ಹೇಳ್ತಿದ್ದಾರೆ. ಸಿನಿಮಾದಲ್ಲೂ ಸಹ ಡಿ ಬಾಸ್ ಅವರು CM ಆಗ್ತಾರೆ. ಸಿನಿಮಾ ಮುಖಾಂತರ ನೆಕ್ಸ್ಟ್ ಡಿ ಬಾಸ್ ಅವರು CM ಆಗ್ತಾರಾ ಅನ್ನೋ ಮುನ್ಸೂಚನೆಯನ್ನ ನೀಡಿದ್ದಾರಾ? ಜೈಲಿಂದ ಹೊರಗಡೆ ಬಂದ ನಂತರ ಡಿ ಬಾಸ್ ಅವರು ಕಲಾ ಸೇವೆಯತ್ತ ಹೋಗ್ತಾರಾ ಅಥವಾ ರಾಜಕೀಯದತ್ತ ಹೋಗ್ತಾರಾ ಅನ್ನೋದು ಇದೀಗ ಡೆವಿಲ್ ಸಿನಿಮಾ ನೋಡಿದ ನಂತರ ಬಹುದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ದರ್ಶನ್ ಅವರು CM ಆಗೋದು ಸರಿನಾ ಅಂತ ಬಹಳಷ್ಟು ಪ್ರೇಕ್ಷಕರು ಕುತೂಹಲದಿಂದ ಪ್ರಶ್ನೆಯನ್ನ ಹಾಕಿದ್ದಾರೆ. ಅದೇ ಪ್ರಶ್ನೆಯನ್ನ ಈಗ ನನ್ನ ಪ್ರೇಕ್ಷಕರಿಗೂ ನಾನು ಕೇಳ್ತಾ ಇದ್ದೀನಿ, ದರ್ಶನ್ ಅವರು CM ಆಗೋದು ಸರಿನಾ? ನೀವೇ ಕಾಮೆಂಟ್ ಮಾಡಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.